ಹಾಯ್ ಹಲೋ ನಮಸ್ಕಾರ. ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ಸೊ ಆ್ಯಸ್ ಯೂಶುವಲ್ ಆಗಿ ಎಂದಿನಂತೆ ಭಾನುವಾರ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಬಾಡೂಟದ ವಿಶೇಷ ಇದು. ಎಲ್ಲರಿಗೂ ನಾನ್ ವೆಜ್ ಪ್ರಿಯರಿಗೆ ತುಂಬ ವಾರದಲ್ಲಿ ತುಂಬ ಒಂದು ಪ್ರಾಶಸ್ತ್ಯ ದಿನ ಅಂತ ಹೇಳ್ತಾ ಆ್ಯಸ್ ಯೂಶುವಲ್ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಸೊ ಸ್ನೇಹಿತರೆ, ಕೋರ್ಟು ಚಂಗುಲಿ ಚೆಲುವ ಅಲಿಯಾಸ್ ಆದಿಯಾಗಿ ಕರ್ನಾಟಕ ಸರ್ಕಾರಕ್ಕೆ ಸೋಕಾಲ್ಡ್ ಭ್ರಷ್ಟರ ರಾಮಯ್ಯ ಪುಂಡರ ಗ್ಯಾಂಗ್ನ ಕಟ್ಕೊಂಡು ಸರ್ಕಾರ ನಡೆಸ್ತಿರತಕ್ಕಂಥ ರಾಮಯ್ಯ, ಅದರಲ್ಲೊಂದು 5-6 ಜನ ಓಕೆ, ಇನ್ನು ಮಿಕ್ದವರೆಲ್ಲ ಪುಂಡರ ಗ್ಯಾಂಗ್ ಅದು. ಸೊ ಆ ಸರ್ಕಾರಕ್ಕೆ ಚಾಟಿ ಬೀಸಿದೆ ಸ್ನೇಹಿತರೆ. ಇಷ್ಟೇ ವಿಷಯ. ಸೊ 100 ಕೋಟಿ ಇದರಲ್ಲಿ ನಾನು ಇದು ಕಾವೇರಿ ಆರತಿ ಮಾಡ್ತೀನಿ ಅಂತ ಗಂಗಾ ಆರತಿ ಅದು ಮಾಡಿದ್ರು, ಅದು ಮೋದಿಯವರು. ಅದು ಯಾವುದು ಸರ್ಕಾರದ ದುಡ್ಡಲ್ಲ, ಇನ್ನೊಂದು ದುಡ್ಡಲ್ಲ, ಅದಕ್ಕೆ ಬೇರೆ ಆದ ಒಂದು ಇದನ್ನು ಮಾಡಿದ್ರು. ಇವರು ಸರ್ಕಾರದ ದುಡ್ಡಲ್ಲಿ ಹೋಗಿ ತಿಂದು ತೇಗೋದಕ್ಕೋಸ್ಕರ ಮಾಡಿ ಅದು ಕೋರ್ಟಲ್ಲಿ ನಮ್ಮ ಮಂಡ್ಯದ ರೈತರು ಸಂಘ ಇವರೆಲ್ಲ PIL ಹಾಕಿದ್ರು. ಸೊ ಅದಕ್ಕೆ ಕೋರ್ಟು ಸ್ಟೇ ಕೊಟ್ಟಿದೆ. ಸ್ಟೇ ಅಂದರೆ ಮುಂದಿನ ವಿಚಾರಣೆ ಹೋಗಿ ಬರ್ರಪ್ಪ, ನೀವು ಏನಕ್ಕೆ 100 ಕೋಟಿ ಮಾಡ್ತಾಯಿದ್ದೀರಾ ಏನು ಅಂತ ಹೇಳಿದೆ. ದಿಸ್ ಇಸ್ ದ ಗ್ರೇಟೆಸ್ಟ್ ಸೆಟ್ ಬ್ಯಾಕ್ ಆಫ್ ಚಂಗುಲಿ ಚೆಲುವ ಅಲಿಯಾಸ್ ದುರಾಂಕಾರದ ಸ್ವಾಮಿ ಅಲಿಯಾಸ್ ಗರ್ವ ಯಾಕೋ ಚೆಲುವ, ನಿನಗೆ ಇನ್ನು ಮುಂದೆ ತುಂಬ ಕಷ್ಟ ಕಾಣೋ ಚೆಲುವಣ್ಣ, ನೀನು ಮಂತ್ರಿ ಆಗಿರೋದೇ ಡೌಟು ಅಂತ ಹೇಳ್ತಾ. ಸೊ ಸ್ನೇಹಿತರೆ, ನನಗಂತೂ ತುಂಬ ಖುಷಿ ಆಯಿತು. ಇವತ್ತು ಮಾತಾಡ್ತಾರಲ್ಲ ರೈತ ಸಂಘ ಅವರು ಇವರು ಅಂತ, ಅವತ್ತು ಸುಮಲತನ್ನ ಭಾಳ ಸ್ವಾಭಿಮಾನದಲ್ಲಿ ಆಯಿತು, ನಾವು ಪಾಠ ಕಲ್ತಿದ್ದೀವಿ, ನಾವು ನಿಖಿಲ್ ಕುಮಾರಸ್ವಾಮಿ ಸೋಲನ್ನು ಒಪ್ಕೊಂಡಿದ್ದೀವಿ. ಇವತ್ತು ಅದೇ ಕುಮಾರಸ್ವಾಮಿಗೆ 3 ಲಕ್ಷ ಅಧಿಕ ಮತಗಳಿಂದ ಜೋಳಿಗೆಗೆ ಭಿಕ್ಷೆ ಹಾಕಿದ್ದೀರಾ, ಅದಕ್ಕೆ ನೀವು ಮೃಷ್ಟಾನ್ನ ಭೋಜನ ಮಾಡ್ತಾಯಿದ್ದೀರಾ. ಐ ಆಮ್ ವೆರಿ ಹ್ಯಾಪಿ. ಈ 5 ಮುತ್ತುರತ್ನಗಳನ್ನ ಕೊಟ್ರಲ್ಲ ನೀವು, 5 ಮುತ್ತುರತ್ನಗಳು ಪ್ಲಸ್ 1, ಅವನು ಏನು ಪುಟ್ಟಣ್ಣ ಏನು ಅವನು ಏನು ಸುಮಲತಾ ಕುತಂತ್ರದಿಂದನೇ ಗೆದ್ದಿರೋದು. ಇವಾಗ ಎಲ್ಲೋಗಿದೆ ನಿಮ್ಮ ಸ್ವಾಭಿಮಾನ? ನಿಮ್ಮ ಇದರಲ್ಲಿ ಪ್ರತಿಯೊಬ್ಬರಲ್ಲೂ ಸ್ವಾಭಿಮಾನ ಅನ್ನೋದು ಅರಿತಾ ಇದೆ, ಅದಕ್ಕೋಸ್ಕರ ನೀವು ಹೋರಾಡ್ತಿದ್ದೀರಾ. ಐ ಆಮ್ ವೆರಿ ಹ್ಯಾಪಿ. ನಕಲಿ ಒಕ್ಕಲಿಗರು ಇರ್ತಾರಲ್ಲ, ಅವ್ರನ್ನ ಒದ್ದೋಡಿಸಿ ದಯಮಾಡಿ ಮುಂದೆ ಜಿಲ್ಲೆಗೆ 7ಕ್ಕೆ 7 ನಮಗೆ ಕೊಡಿ. 1 ಕೊಟ್ಟಿದ್ದೀರಲ್ಲ, ಪ್ಲಸ್ 6 ಮಾಡಿ. ನಿಮ್ಮ ಎಲ್ಲ ಸಕಲ ರೈತರಿಗಾಗಲಿ ಇನ್ನೊಬ್ರಿಗಾಗಲಿ ಜನಸಾಮಾನ್ಯರಿಗಾಗಲಿ ಶ್ರೀಮಂತರಿಗಾಗಲಿ ಇನ್ನೊಬ್ರಿಗಾಗಲಿ ಅದು ಕುಮಾರಣ್ಣನೇ ಪರಿಹಾರ ಅಂತ ಹೇಳ್ತಾ ಸ್ನೇಹಿತರೆ, ನಾನು ಹೇಳೋದಿಷ್ಟೇ. ಇವರು 100 ಕೋಟಿಲಿ ಆ ಗಂಗಾ ಆರತಿ ಮಾಡ್ತೀನಿ, 100 ಅಡಿ ಕಾವೇರಿ ಮೂರ್ತಿನ ಮಾಡ್ತೀನಿ ಅಂತ ಹೋಗಿದಾರಲ್ಲ, ಎಂಥ ಲಜ್ಗೆಟ್ ಸರ್ಕಾರ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ನಾವು ಕಟ್ಟೋ ಭಿಕ್ಷೆ, ನಾವು ಕಟ್ಟೋ ಡೈರೆಕ್ಟ್ ಇಂಡೈರೆಕ್ಟ್ ಟ್ಯಾಕ್ಸಲ್ಲಿ ಇವರು ಮಾಡಬೇಕು, ಇವರು ಹೊಟ್ಟೆ ತುಂಬಿಸ್ಕೋಬೇಕು ಅಂತಾರಲ್ಲ, ಎಂಥ ಲಜ್ಗೆಟ್ತನ ಚಂಗುಲಿ ಚೆಲುವ ಅಲಿಯಾಸ್ ದುರಾಂಕಾರದ ಸ್ವಾಮಿಗೆ ಭಾಳ ಹಿನ್ನಡೆ ಆಗಿದೆ. ಸೊ ದಿಸ್ ಇಸ್ ದ ಗ್ರೇಟೆಸ್ಟ್ ಸೆಟ್ ಬ್ಯಾಕ್. ಕೋರ್ಟ್ಗಳು ಮುಂದೆ ಬರಬೇಕು, ಕ್ಯಾಕರ್ಸ್ ಮಕ್ಕಕ್ಕೆ ಹೋಗಿಬೇಕು. ನಿನ್ನ ಗ್ಯಾರಂಟಿಗಳಿಂದ ರಾಜ್ಯದ ಜನತೆ ಮನೆ ಹಾಳಾಗಿದೆ. ಈಗ 100 ಕೋಟಿ 200 ಕೋಟಿ ಅಂತ ಮಾಡಿ ಈ ರೀತಿ ಹಾಳು ಮಾಡ್ತಾ ಇದ್ದೀರಲ್ಲ ಅಂತ. ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಿದ್ರು, ಅದರಲ್ಲಿ ದುಡ್ಡು ಮಾಡಿದ್ರು, ಒಂದೇ ಒಂದು ಯಾವುದೂ ಇಲ್ಲ, ಏನೂ ಇಲ್ಲ, ವ್ಯವಸ್ಥಿತವಾಗಿ ಯಾವುದೂ ಇಲ್ಲ. ಅದರಲ್ಲಿ ಬೇರೆ ನಾನ್ ವೆಜ್ಜು ಏನೇನೋ ಆಗೋಯ್ತು. ಇಂಥ ಒಂದು ಚಂಗುಲಿ ಚೆಲುವನಿಗೆ ಕೋರ್ಟು ಚೀಮಾರಿ ಹಾಕಿದೆ. ಅಂದರೆ ಕರ್ನಾಟಕ ಸರ್ಕಾರಕ್ಕೆ DK ಶಿವು ಅವ್ರಿಗೆ ಚೀಮಾರಿ ಹಾಕಿದೆ. ಪಾಪ ಏನೇನೋ ಮಾಡಬೇಕು ಅಂದ್ಕೊಂಡು ಹೋದ ಶಿವು. ನಮ್ಮ ಅವ್ವ ಹೇಳಿದ್ಲು, ಅಪ್ಪ ಹೇಳಿದ್ಲು, ತುರಾಡ್ಕೊಂಡು ಹಾರಾಡ್ಕೊಂಡು ಮೇಕೆದಾಟು ಮಾಡ್ತೀನಿ ಅಂತ ಹೋದ. ಏನೂ ಮಾಡೋಕ್ಕಾಗಿಲ್ಲ, ಏನೂ ಮಾಡೋಕ್ಕಾಗದೆ ಕೊಟ್ಟ ಕುದುರೆಯನ್ನು ಏರದೆ ಧೀರನೂ ಅಲ್ಲ ವೀರನೂ ಅಲ್ಲ ಅಂತ ಕುಮಾರಸ್ವಾಮಿಗೆ ಹೇಳಿದ್ದ. ಈಗ ಅವನ ಕತೆ ಏನಾಗಿದ್ದಾನೋ ಗೊತ್ತಿಲ್ಲ, ಗಾಗ ಡ್ಯಾಶ್ ಆಗಿದ್ದಾನೋ ಗೊತ್ತಿಲ್ಲ ನಮಗೆ. ಮುಖ್ಯಮಂತ್ರಿ ಕನಸು ಬೇರೆ ಕಾಣ್ತಾ ಇದ್ದಾನೆ. ಬಹುಶಃ ಇಂಥ ವ್ಯಕ್ತಿ ಆಗಬಾರ್ದು. ನನಗನ್ಸೋ ಮಟ್ಟಿಗೆ ಇಂಥ ವ್ಯಕ್ತಿನ ಆಗಕ್ಕೆ ಬಿಡಲ್ಲ ತಾತಯ್ಯನವರು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಗೊತ್ತು, ವ್ಯಕ್ತಿತ್ವ ಚೆನ್ನಾಗಿರಬೇಕು. ಆಮೇಲೆ ಪ್ರಕೃತಿ ಕೂಡ ಇಂಥವ್ರಿಗೆ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಾ, ಇವತ್ತು ಕುಮಾರಸ್ವಾಮಿ ಮತ್ತು ನಾವು ಏನು 19 ಜನ ಗೆದ್ದಿದ್ದೀವಿ, ಅದಕ್ಕೋಸ್ಕರ ಎಲ್ಲ ಡ್ಯಾಮ್ಗಳು ತುಂಬಿ ಹರಿತಾ ಇರೋದುಂಟು. ಅದು ಬಿಟ್ಟು ಈ ಸಿದ್ದರಾಮಯ್ಯ ಆಗಲಿ ಇನ್ನೊಬ್ಬ ಆಗಲಿ ಯಾರೇ ಇರೋದಕ್ಕೆ ಇಲ್ಲ. ಇರಲಿ, ಅವ್ರ ಭಿಕ್ಷೆಯಲ್ಲಿ ಇವ್ರು ಹೋಗ್ಬಿಟ್ಟು ಬಾಗ್ನ ಅರಪಿಸ್ತಾ ಇದ್ದಾರೆ, ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ, ಕೋರ್ಟು ಭಾಳ ಚೀಮಾರಿ ಹಾಕಿದೆ. ನನಗಂತೂ ಐ ಆಮ್ ವೆರಿ ಹ್ಯಾಪಿ. ಇದೇ ರೀತಿ ಅನ್ಯಾಯಗಳಿಗೆ ಚೀಮಾರಿ ಹಾಕಲಿ ಅಂತ. ಆ್ಯಸ್ ಯೂಶುವಲ್ ನಮಸ್ಕಾರ. ಇಟ್ಸ್ ಯುವರ್ಸ್ ಕಾರ್ತಿಕ್. ಎಂದಿನಂತೆ